ಅಲ್ಲಿ ಚೇಂಜ್ ಮಾಡೋಣ ಅಂದರೆ ಆಗುತ್ತಲ್ವ. ಇವಾಗ ಹಂಗೆ ಅಂತ ಇರ್ತೀವಿ, ಸಡನ್ನಾಗಿ ಯಾವುದೋ ಒಂದು ಸಿನಿಮಾ ಬಂದು 100 ಕೋಟಿ ಮಾಡಿಬಿಡುತ್ತಲ್ವ. ಆ ಎಕ್ಸಾಂಪಲ್ಗಳು ಇದೆ ಅಲ್ವ. ಎಷ್ಟು ದಿನ ಅಂತ ಮನೆಯೊಳಗೆ ಕೂತ್ಕೊಂಡಿರೋಕ್ಕಾಗುತ್ತೆ ಪ್ರೇಕ್ಷಕ ಆಚೆ? ಅಂದರೆ ಸ್ಕ್ರೀನ್ದು ಬಿಗ್ ಸ್ಕ್ರೀನ್ ಯಾವಾಗ್ಲೂ ಆ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಡೆಫಿನೆಟ್ಲಿ ಆ ಥರದ ಸಿನಿಮಾಗಳು ಕೊಟ್ಟಾಗೆಲ್ಲ ಪ್ರೇಕ್ಷಕ ಬಂದೇ ಬರ್ತಾನೆ. ನಾವು ಪ್ರೇಕ್ಷಕರ ಬಗ್ಗೆ ಕಂಪ್ಲೇಂಟ್ ಮಾಡೋಂಗೇ ಇಲ್ಲ. ನಾವು ಅವ್ರಿಗೆ ಕೊಡ್ತಾ ಇರೋ ಇನ್ವಿಟೇಷನಲ್ಲೋ ಎಲ್ಲೋ ಒಂದು ಕಡೆ ಮಿಸ್ ಆಗಿದ್ದಾಗ ಆ ಥರದ ಸಿನಿಮಾಗಳಿಗೆ ಬಂದಿರಲ್ಲ. ಆ್ಯಂಡ್ ಕನ್ನಡ ಸಿನಿಮಾ ಅಂತ ಅಷ್ಟೇ ಅಲ್ಲ, ನೀವು ಇಡೀ ಎಲ್ಲ ಇಂಡಸ್ಟ್ರಿಗಳು ತೊಗೊಂಡ್ರೂ ನೀವು ಪರ್ಸಂಟೇಜ್ ತೊಗೊಂಡ್ರೆ ಸಿನಿಮಾ ಸಕ್ಸಸ್ ರೇಟು ಆಲ್ಮೋಸ್ಟ್ ಅಲ್ಲಲ್ಲೇ ಇರುತ್ತೆ. ಅಂದರೆ ಈಗ ಅಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ತಲುಪಿರ್ತವೆ, ಇಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತವೆ. ಅದು ಬಿಟ್ಟರೆ ಪ್ರೊಡಕ್ಷನ್ ವೈಸ್ ಐ ಥಿಂಕ್ ಎಲ್ಲ ಇಂಡಸ್ಟ್ರಿಲೂ 100 ಸಿನಿಮಾ ನಡೀತಾನೆ ಇರುತ್ತೆ. ಒಂದು ಚಾಲೆಂಜ್ ಏನಾಗಿದೆ ಅಂದರೆ ಇವಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಅಂದರೆ ಈ ವರ್ಷದಲ್ಲಿ ಒಂದು 8-10 ಸಿನಿಮಾ ಏನು ಆಡಿಯನ್ಸ್ ನೋಡ್ತಿದ್ರಲ್ಲ ನುಗ್ಗಿ ಎಲ್ಲ, ಆ ಜಾಗನ ಎಲ್ಲ ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳು ತೊಗೊಂಡಿದ್ದಾವೆ ಅಂತ ನನಗನ್ಸೋದು. ಸೊ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ. ಒಂದು ಸಿನಿಮಾ ಅನೌನ್ಸ್ ಆದಾಗಲೇ ಓಕೆ ಇದನ್ನು ನಾವು ನೋಡಬೇಕು ಅಂತ. ಅದನ್ನು ದಾಟಿ ಹೊಸಬ್ರು ಸಿನಿಮಾಗಳಿಗೆ ಕರ್ಕೊಂಬರೋದು ಒಂದು ಚಾಲೆಂಜು. ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ, ಬರ್ತಾರೆ. ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ನೋಡೋಣ. ಡಾಲಿ ಪಿಕ್ಚರ್ಸಿಂದನೇ ಆ ಥರದ್ದು ಒಂದು ಚಾಲೆಂಜ್ ತೊಗೋತೀನಿ, ನೋಡೋಣ. ನಮ್ಮದು ಪಕ್ಕಾ ಹೊಸಬ್ರನ್ನೇ ಇಟ್ಕೊಂಡು ಬರೋ ಒಂದು ಸಿನಿಮಾಗೆ ಪ್ರೇಕ್ಷಕ ಬರ್ತಾನೆ ಅಂತ ನನಗೆ ನಂಬಿಕೆ. ಯಾಕೆಂದರೆ ಅದು ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ನಿರ್ದೇಶಕ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಇಡೀ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ, ಒಳ್ಳೆ ಎಂಟರ್ಟೈನರು. ಹೆಗ್ಗಣ ಮುದ್ದು ಅಂತ ಸಿನಿಮಾ ಎಲ್ಲ ಹೊಸಬ್ರು ಇರೋದು. ಸೊ ನೋಡೋಣ. ಅಂದರೆ ಆ್ಯಂಡ್ ಇನ್ನೊಂದೇನು ಗೊತ್ತಾ, ಏನೇ ಆದ್ರೂ ಕನ್ಸಿಸ್ಟೆಂಟಾಗಿ ಒಂದು ಪ್ರಯತ್ನ ನಾವು ನಿಲ್ಲಿಸ್ಬಾರ್ದಲ್ಲ. ನಾವು ಆ ಪ್ರಯತ್ನ ನಿಲ್ಲಿಸ್ಬಿಟ್ರೆ ಬದಲಾವಣೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು, ಆ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ನನ್ನ ನಂಬಿಕೆ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡೋದು ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.